ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೀದರ್ ಜಿಲ್ಲೆಯಲ್ಲಿ ಅಕ್ಕಾಪಡೆ ಪೊಲೀಸ್ ವಾಹನ ಉದ್ಘಾಟನಾ ಸಮಾರಂಭ ಜಿಲ್ಲಾ ಉಸ್ತುವಾರಿಗಳಾದ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲಾ ವರಿಷ್ಠ ಎಸ್ಪಿಗಳಾದ ಪ್ರದೀಪ್ ಗುಂಟೆ, ಅಕ್ಕಾಪಡೆ ಸದಸ್ಯರಾದ ಶಾಹಿನಾ ಗುಂಟೆ ಮತ್ತು ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಆಡಳಿತ ಬಿಲ್ವರ್ ಸಿಂಗ್ ಅವರ ಪತ್ನಿ ಮತ್ತು ಶೈನ್ ಕಾಲೇಜ್ ಮುಖ್ಯಸ್ಥರು ಮತ್ತು ಶಾಲಾ ಮಕ್ಕಳು ಹಾಗೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾ ವರದಿಗಾರರು ಪ್ರಭು ಸೋನಿ ಜೊತೆ ಅನಿಲ್ ಕುಮಾರ್. ಅವರು ಎಲ್ಲರೂ ಸ್ವಾಗತಿಸಬೇಕು ಅಂತ ಕೋರಿಕೊಳ್ತೀನಿ. ಮನೆಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಅಕ್ಕಾಪಡೆ ವಾಹನದ ಉದ್ಘಾಟನಾ ಕಾರ್ಯಕ್ರಮ. ಅಕ್ಕಾಪಡೆ ಬೀದರ್ ಜಿಲ್ಲೆಯ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಬೀದರ್ನಲ್ಲಿ ಜಾರಿ ಮಾಡಿರುವ ಈ ಕಾರ್ಯಕ್ರಮ ಇಂದು ರಾಜ್ಯಾದ್ಯಂತ ಚಾಲನೆಗೊಂಡಿದ್ದು ಹೆಮ್ಮೆಯ ಸಂಗತಿ. ಇಂದು ಅಕ್ಕಾಪಡೆಗೆ ಒಂದು ಸುಸಜ್ಜಿತ ಹೊಸ ವಾಹನ ಮಂಜೂರಾಗಿರುತ್ತದೆ. ಅಕ್ಕಾಪಡೆ ವಾಹನದ ಹಸ್ತಾಂತರ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನು ಮನ್ನಿಸಿ ಆಗಮಿಸಿರುವ ಶ್ರೀ ಈಶ್ವರ್ ಬಿ ಖಂಡ್ರೆ, ಮಾನ್ಯ ಜೈವಿಕ, ಅರಣ್ಯ ಮತ್ತು ಪರಿಸರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೀದರ್ ಜಿಲ್ಲೆ ಅವರಿಗೆ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸ್ವಾಗತ ಕೋರುತ್ತೇನೆ. ಅಕ್ಕಾಪಡೆಯ ರಾಜ್ಯ ಅಡ್ವೈಸರ್ ಆಗಿರುವ ಶ್ರೀಮತಿ ಶೈನಿ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿರುವ ಮುಖ್ಯಸ್ಥರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಹಲವು ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು, ಶಿಕ್ಷಕರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಎಲ್ಲ ಡಿಎಸ್ಪಿರವರು, ಸಿಪಿಐ, ಪಿಎಸ್ಐ ಹಾಗೂ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಮಾಹಿತಿಯನ್ನು ಜನಮನಕ್ಕೆ ಮುಟ್ಟಿಸುವ ಹೊಣೆ ಹೊತ್ತಿರುವ ಮಾಧ್ಯಮದ ಮಿತ್ರರಿಗೂ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಬಂದಿರುವ ವಿಷಯ ಮಹಿಳೆಯರ ಸುರಕ್ಷತೆ, ರಕ್ಷಣಾ ವ್ಯವಸ್ಥೆ ಮತ್ತು ತ್ವರಿತ ಸ್ಪಂದನೆ ಎಂಬ ಅತ್ಯಂತ ಮಹತ್ವದ ವಿಷಯಕ್ಕೆ ಸಂಬಂಧಿಸಿದ ಅದೇ ಅಕ್ಕಾಪಡೆ ಯೋಜನೆ. ಅಕ್ಕಾಪಡೆ ಎಂಬ ಹೆಸರು ನಮ್ಮ ಸಂಸ್ಕೃತಿಯೊಳಗಿನಿಂದ ಬಂದ ಒಂದು ಶಕ್ತಿ. ಅಕ್ಕ ಎಂದರೆ ಕಾಳಜಿ, ಅಕ್ಕ ಎಂದರೆ ಧೈರ್ಯ ಮತ್ತು ಅಕ್ಕ ಎಂದರೆ ರಕ್ಷಣೆ. ಅಕ್ಕಾಪಡೆ ಯೋಜನೆ ಮಹಿಳೆಯರಿಗಾಗಿ ರೂಪಿಸಿದ ಒಂದು ಸಾಮಾನ್ಯ ಯೋಜನೆಯಲ್ಲ. ಇದು ಮಹಿಳೆಯರಿಂದಲೇ ಮಹಿಳೆಯರ ರಕ್ಷಣೆಗಾಗಿ ರೂಪಿಸಿದ ಜನಕೇಂದ್ರಿತ ವ್ಯವಸ್ಥೆ. ಸಮಾಜದಲ್ಲಿ ಮಹಿಳೆಯರು ಎದುರಿಸುವ ಅನೇಕ ಸಮಸ್ಯೆಗಳು ಆಕಸ್ಮಿಕವಾಗಿರಬಹುದು ಅಥವಾ ದೀರ್ಘಕಾಲದಿಂದ ಸಾಗುತ್ತಿರುವ ನೋವಿನ ಫಲಿತಾಂಶವಾಗಿರಬಹುದು. ಅಂಥ ಸಂದರ್ಭಗಳಲ್ಲಿ ತಕ್ಷಣ ನೆರವು, ವಿಶ್ವಾಸಾರ್ಹ ಬೆಂಬಲ ಮತ್ತು ಮಾನವೀಯ ಸ್ಪಂದನೆ ಅತ್ಯಗತ್ಯ. ಈ ಅಗತ್ಯವನ್ನು ಮನಗಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹಾಗೂ ಗೃಹ ಇಲಾಖೆಯ ಸಂಯೋಜನೆಯಿಂದ ಅಕ್ಕಾಪಡೆ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಮಹಿಳೆ ಮತ್ತು ಬಾಲಕಿಯರ ತ್ವರಿತ ಸಹಾಯ ಮತ್ತು ರಕ್ಷಣೆ ಒದಗಿಸುವುದು, ಅಪಾಯ ಸಂದರ್ಭಗಳಲ್ಲಿ ಸ್ಥಳೀಯ ಮಟ್ಟದಲ್ಲೇ ಸ್ಪಂದಿಸುವ ವ್ಯವಸ್ಥೆ ನಿರ್ಮಿಸುವುದು, ಮಹಿಳೆಯರಲ್ಲಿ ಧೈರ್ಯ ಮತ್ತು ವಿಶ್ವಾಸವನ್ನು ಮೂಡಿಸುವುದು, ಸಮಾಜದಲ್ಲಿ ಮಹಿಳಾ ಸುರಕ್ಷತಾ ಜಾಗೃತಿ ಹೆಚ್ಚಿಸುವುದು. ಅಕ್ಕಾಪಡೆಯ ಯೋಜನೆ ವಿಶೇಷತೆ ಅಂದರೆ ಇದು ಪೊಲೀಸ್ ಠಾಣೆ ಅಥವಾ ಕಚೇರಿಗೆ ಸೀಮಿತವಾಗಿರುವುದಿಲ್ಲ. ಇದು ಸಮಾಜದೊಳಗೆ ಕಾರ್ಯನಿರ್ವಹಿಸುವ ವ್ಯವಸ್ಥೆ. ಅಕ್ಕಾಪಡೆ ಸದಸ್ಯರು ಸ್ಥಳೀಯ ಮಹಿಳೆಯರೇ ಆಗಿದ್ದು ಅವರು ಸಮಾಜದ ಸಮಸ್ಯೆಗಳನ್ನು ಸಮಾಜದ ಭಾಷೆಯಲ್ಲೇ ಅರ್ಥ ಮಾಡಿಕೊಳ್ಳಿರುತ್ತಾರೆ. ಇಂದು ಅಕ್ಕಾಪಡೆ ಯೋಜನೆ ಡಿಜಿಟಲ್ ತಂತ್ರಜ್ಞಾನದೊಂದಿಗೆ ಮತ್ತಷ್ಟು ಬಲವಾಗುತ್ತಿವೆ. ಸಾರ್ವಜನಿಕ ಉದ್ದೇಶದ ವೆಬ್ಸೈಟ್ ಮೂಲಕ ಮಹಿಳೆಯರಿಗೆ ಮಾಹಿತಿ ಲಭ್ಯವಾಗುತ್ತಿದ್ದು, ಅಕ್ಕಾಪಡೆ ಸದಸ್ಯರು ಹಾಗೂ ನಿಯಂತ್ರಣ ಕೊಠಡಿಗಾಗಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ತ್ವರಿತ ಸಂಪರ್ಕ ಮತ್ತು ಸ್ಪಂದನೆ ಸಾಧ್ಯವಾಗುತ್ತಿದೆ. ಇದರ ಜೊತೆಗೆ ಅಕ್ಕಾಪಡೆ ವಾಹನ ವ್ಯವಸ್ಥೆ ಅಪಾಯದ ಸಂದರ್ಭಗಳಲ್ಲಿ ತಕ್ಷಣ ಸ್ಥಳಕ್ಕೆ ತಲುಪುವ
ಶಕ್ತಿಯನ್ನು ಒದಗಿಸಿದೆ. ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡಿರುವ ಆದೇಶದಂತೆ ಕರ್ನಾಟಕದ ಎಲ್ಲ 31 ಜಿಲ್ಲೆಗಳಲ್ಲಿ ಅಕ್ಕಪಡೆ ಯೋಜನೆಯನ್ನು ವಿಸ್ತರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ವಿಸ್ತರಣೆಯ ಭಾಗವಾಗಿ ಪ್ರತಿಯೊಂದು ಜಿಲ್ಲೆಗೆ ಒಂದು ಅಕ್ಕಪಡೆ ವಾಹನ, ಪ್ರತಿಯೊಂದು ಜಿಲ್ಲೆಗೆ 4 ಹೋಮ್ ಗಾರ್ಡ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗುತ್ತಿದೆ. ಇದು ಅಕ್ಕಪಡೆ ಯೋಜನೆಯನ್ನು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಬಲಿಷ್ಠ ವ್ಯವಸ್ಥೆಯಾಗಿ ರೂಪಿಸುವ ಮಹತ್ವದ ಹೆಜ್ಜೆ. ಅಕ್ಕಪಡೆ ಯೋಜನೆಯ ಯಶಸ್ಸಿಗೆ ಸರ್ಕಾರ ಮಾತ್ರವಲ್ಲ, ಸಮಾಜದ ಪ್ರತಿಯೊಬ್ಬ ನಾಗರಿಕನ ಸಹಕಾರವು ಅಗತ್ಯ. ಮಹಿಳೆಯರು ಇದ್ರೆ ಕುಟುಂಬ ಸುರಕ್ಷಿತವಾಗಿರುತ್ತದೆ, ಕುಟುಂಬ ಸುರಕ್ಷಿತವಾಗಿದ್ದರೆ ಸಮಾಜ ಸುರಕ್ಷಿತವಾಗಿರುತ್ತದೆ. ಅಕ್ಕಪಡೆ ವತಿಯಿಂದ ಸ್ವಯಂ ರಕ್ಷಣೆಯ ಪ್ರದರ್ಶನ, ಸೆಲ್ಫ್ ಡಿಫೆನ್ಸ್ ಡೆಮೋ, ಅಕ್ಕಪಡೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ. ತರಬೇತುದಾರರು ಶ್ರೀ ಶಿವರಾಮ್ ರಾಠೋಡ್ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಂತೆ ಒಂದು ಅಕ್ಕಪಡೆಯು ಆತ್ಮರಕ್ಷಣೆ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತಿಸಬೇಕಾಗಿ. ಮೊದಲಿಗೆ ಪಂಚಾಯತ್ ಯಾವ ಭಾಗಕ್ಕೆ ಯಾವ ರೀತಿ ತಟ್ಟಿದಾಗ ಇದರಲ್ಲಿ ವೀಕ್ ಆಗ್ತದೆ ಎಂಬುದಂತ ಒಂದು ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದಾರೆ. ಸ್ಟೇಟ್ ಎಲ್ಬೋ, ಫಸ್ಟ್ ಪಂಚ್ ಮಾಡ್ತಾ ಇದೆ ಈಗ. ಯಾವ ತರ ಹಿಂಗಡೆಯಿಂದ ಅಟ್ಯಾಕ್ ಮಾಡಿದಾಗ ಅವರು ಯಾವ ತರ ಬಟ್ ಹಾಕ್ಬೇಕನ್ನೋ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸ್ತಾ ಇರ್ಬೇಕು. ಒಂದು ಚಾಕು ನೈಫ್ ಕುತ್ತಿಗೆ ಹಿಡಿದಾಗ ಯಾವ ತರ ಅವ್ರಿಂದ ತಮ್ಮ ತಾವು ರಕ್ಷಣೆ ಮಾಡ್ಕೋಬೇಕೆಂಬ ಒಂದು ಪ್ರದರ್ಶನ ಇದೆ. ನಂತರ ಒಂದು ಒಳ್ಳೆಯ ಉಡುಗೆ ಕೊಡುವಂತ ರೀತಿಯಲ್ಲಿ ನೀವೆಲ್ಲ ಮುಂದೆ ಬರಬೇಕು. ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದ್ರೆ ಯಾರಾದ್ರೂ ಬಂದು ನಿಮ್ಗೆ ಕಿರುಕುಳ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ದೂರು ಸಲ್ಲಿಸಿ, ತೊಂದರೆ ಇದ್ರೆ ಸಂಬಂಧಪಟ್ಟಂತವ್ರಿಗೆ ಹೇಳಿ, ನಾವು ಎಲ್ಲಿ ಇವತ್ತು ಈ ರೀತಿ ಏನಾದ್ರೂ ನಾವು ದೂರು ಕೊಟ್ರೆ ನಮ್ಗೆ ಒಂದು ರೀತಿಯಲ್ಲಿ ಅದು ಕೀಳರಿಮೆ ಇರಬಾರ್ದು. ಇವತ್ತು ಅದಕ್ಕೆ ಅನ್ಯಾಯ ಆಗಿದ್ದಾಗ ಪ್ರತಿಭಟನೆ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಬರಬೇಕು. ಮತ್ತೆ ಅದಕ್ಕೆ ಅಲ್ಲಿಂದಲ್ಲೇನೆ ನೀವೆಲ್ಲರೂ ಸ್ವಯಂ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ತಯಾರಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿ, ಪ್ರದೀಪ್ ಅವರು ಹೇಳಿದ್ರು ಈಗಲೇ, ಅವರು ಆಂಧ್ರದಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ಬಾಲಕಿಯ ಮರ್ಡರ್ ಆಗುತ್ತೆ. ಮರ್ಡರ್ ಕೇಸು ನಾವು ನೋಡಿದ್ದೇವೆ, ಅನೇಕ ಕಡೆ ಈ ರೀತಿ ದೌರ್ಜನ್ಯ ಆಗ್ತದೆ. ಇವೆಲ್ಲ ತಡಿಬೇಕು ಅನ್ನುವಂಥದ್ದು, ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನುವಂಥದ್ದು, ಅದಕ್ಕೆ ಅವರು ಹೆಚ್ಚಿನ ಒಂದು ಪ್ರಯತ್ನ ಮಾಡಿದ್ದಾರೆ. ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನದಲ್ಲಿ ಹೋದ ಸಲ 8 ವಾಹನಗಳು ಪೊಲೀಸರಿಗೆ ನಾನು ಒಳ್ಳೆ ರೀತಿಯಿಂದ ಸಂಚಾರಕ್ಕೆ ಇರಬೇಕು. ಎಲ್ಲೇ ಕ್ರೈಮ್ ಆದರೂ ಅಪರಾಧ ಆದರೂ ತತ್ಕ್ಷಣವೇ ರೆಸ್ಪಾನ್ಸ್ ಟೈಮ್ ಅಂತ ಇರುತ್ತೆ. ಆ ಸಮಯದಲ್ಲಿ ಪೊಲೀಸರು ಅಲ್ಲಿ ಇವತ್ತು ಹೋಗಬೇಕು, ಹೋಗಿ ತತ್ಕ್ಷಣವೇ ಕ್ರಮ ವಹಿಸಬೇಕು ಅಂತೇಳಿ ಹೇಳಿ 8 ವಾಹನಗಳು ಕೊಟ್ಟಿದ್ದೇನೆ. ಇನ್ನೂ ನಿಮ್ಮ ಏನು ಅಕ್ಕಪಡೆಗೆ ತಾಲೂಕು ವಾರು ನಿಮಗೆ ವಾಹನಗಳು ಬೇಕಾದ್ರೆ ಪ್ರಸ್ತಾವನೆ ಕೊಟ್ರೆ ಅದನ್ನು ಮಂಜೂರಾತಿ ಮಾಡ್ತೇನೆ ಅನ್ನುವಂಥ ಮಾತನ್ನು ತಮ್ಮೊಂದಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಈಗಾಗಲೇ ಇವತ್ತು ನಮ್ಮ ಧನಲಕ್ಷ್ಮಿ ಅವರು ಮಾತನಾಡಿ ಹೇಳಿದ್ದಾರೆ, ಇದ್ರಲ್ಲಿ ನಾನಿದ್ದೀನಿ ನಿಮ್ಮ ಜೊತೆಗೆ, ಮೈ ಹೂನ ಅಂದಂಗೆ. ಮಹಿಳಾ ಪಡೆ ಅಂತ ಹೇಳಿದ್ರೆ ಅಕ್ಕಪಡೆ, ನಾನಿದ್ದೀನಿ, ಡೋಂಟ್ ವರಿ, ಚಿಂತೆ ಮಾಡಬೇಡಿ, ನಾವು ನಿಮ್ಮ ಜೊತೆಲಿದ್ದೀವಿ. ರಾತ್ರಿ 12 ಗಂಟೆಗೆ ಬೇಕಾದರೂ ನೀವು ಕರೀರಿ. ಆ ದೂರವಾಣಿ ಕೊಟ್ಟಿದ್ದಾರೆ, ಮಹಿಳಾ ಸಹಾಯವಾಣಿ 181 112 1098 1098. ಮಕ್ಕಳ ಸಹಾಯವಾಣಿ ಇದೆ, ಈ ತುರ್ತು ಸಹಾಯವಾಣಿ ಇದೆ. ಈ ಸಹಾಯವಾಣಿ ಉಪಯೋಗ ಮಾಡಿ. ಮತ್ತು ನೀವೆಲ್ಲರೂ ಬಹಳ ಇವತ್ತು ದೂರದರ್ಶಿತ್ವ ಇಟ್ಕೊಂಡು
ಮುಂದೆ ದೊಡ್ಡ ಗುರಿ ಇಟ್ಕೊಂಡು ಬೇಕಾಗಿದ್ದಾಗ್ಬೋದು, ರಾಜಕಾರಣಿಗಳಾಗ್ಬೋದು, ವಿಜ್ಞಾನಿಗಳಾಗ್ಬೋದು, ಇಂಜಿನಿಯರ್ ಡಾಕ್ಟರ್ಗಳಾಗ್ಬೋದು. ಕಲ್ಪನಾ ಚಾವ್ಲಾ ಏನ್ ಸಾಧನೆ ಮಾಡಿದ್ದೀರಿ ನೋಡಿದ್ದೀರಿ, ಸುನೀತಾ ವಿಲಿಯಮ್ಸ್ ಏನ್ ಸಾಧನೆ ಮಾಡಿದ್ದಾರೆ ನೋಡಿದ್ದೀರಿ. ಕ್ರೀಡಾಕೂಟಗಳಲ್ಲಿ PT ಉಷಾ ಹಿಡ್ಕೊಂಡು ಅನೇಕ ಜನ, ಸೈನಾ ನೆಹ್ವಾಲ್ ಹಿಡ್ಕೊಂಡು ಯಾವ ಎತ್ತರದ ಮಟ್ಟಕ್ಕೆ ಹೋಗಿದ್ದಾರೆ. ಅವರು ಹಣನೂ ಗಳಿಸಿದ್ದಾರೆ, ಕೀರ್ತಿನೂ ಗಳಿಸಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ನಿಮಗೆ ಬೆಳಿಲಿಕ್ಕೆ ಅವಕಾಶ ಇದೆ. ಈ ಮುಂಬರುವಂತಹ ದಿನಮಾನಗಳಲ್ಲಿ ಇವತ್ತು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲೂ ನಿಮಗೆ 33% ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥದ್ದು 2029ರಿಂದ ಅದು ಜಾರಿಗೆ ಬರ್ತಾ ಇದೆ. ಅದಕ್ಕೂ ತಾವೆಲ್ಲ ಮಾನಸಿಕವಾಗಿ ಸಿದ್ಧತೆ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದ್ರು. ನೀವು ಒಳ್ಳೆ ರೀತಿಯಿಂದ ವ್ಯಾಯಾಮ ಮಾಡಿ, ಒಳ್ಳೆ ರೀತಿಯಿಂದ ಧ್ಯಾನ ಮಾಡಿ, ಯೋಗ ಮಾಡಿ, ಆಟಪಾಠಗಳಲ್ಲಿ ಭಾಗಿಯಾಗಿ ಒಳ್ಳೆ ರೀತಿಯಿಂದ ಇವತ್ತು ನೀವೆಲ್ಲ ಆಹಾರ ಸೇವನೆಯನ್ನು ಮಾಡಬೇಕು. ನಾನು ನೋಡ್ತೀನಿ ಬಹಳ ಸಲ ಸಣ್ಣ ಮಕ್ಕಳಲ್ಲಿ ಬಾಲಕರು, ಬಾಲಕಿಯರು ಸ್ವಲ್ಪ ದಷ್ಟಪುಷ್ಟವಾಗಿರ್ತಾರೆ, ಬಾಲಕಿಯರು ವಿಶಿಷ್ಟ ಇರ್ತಾರೆ. ಅವ್ರ ಹೈಟ್